ಉತ್ತರ ಕನ್ನಡದ ನಮ್ಮ ಗಂಡ ಭಾಷೆ ಏನೈತಿ ಆ ಗಂಡ ಭಾಷೆ ಪರಿಚಯ ಎಲ್ಲಾದ್ರಾಗ ಆಗಲಿ. ನೀವೇನ್ ಬೆಂಗಳೂರು ಭಾಷೆದಾಗ ಮಾತಾಡಕ್ ಹೋಗ್ಬೇಡ್ರಿ, ನಮ್ಮ ಭಾಷೆದಾಗ ಮಾತಾಡ್ರಿ, ಎಲ್ಲಾರು ಮೆಚ್ಕೊಂತಾರ. ನೂತನವಾಗಿ ಆಯ್ಕೆ ಆಗಿರುವ ತಮಗೆ ಮೊಟ್ಟ ಮೊದಲಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕದ ವಿಧಾನ ಮಂಡಲಕ್ಕೆ ಅದರದ್ದ ಆದಂತ ಒಂದು ಇತಿಹಾಸ ಇದೆ, ಘನತೆ ಇದೆ. ಇದು ಬಹಳ ಉಚ್ಚ ಪರಂಪರೆಯನ್ನು ಹೊಂದಿದಂತ ಒಂದು ಸಭೆ. ಈ ಸಭೆಗೆ ನೀವು ಇವತ್ತು ಸಾರ್ವಭೌಮರಾಗಿ ಆಯ್ಕೆ ಆಗಿದ್ದು ಉತ್ತರ ಕರ್ನಾಟಕದ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯವಾಗಿದೆ. ಖಾದರ್ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲದಾಗ ಅದನ್ನ ಅಧಿಕಾರಿಗಳನ್ನ ಫುಲ್ಅಪ್ ಮಾಡುವಂತ ಕೆಲಸ ಮಾಡಿದ್ರು. ಅದ ಕೆಲಸ ತಾವು ಕೂಡ ಮುಂದುವರಿಸಿ ಹೆಚ್ಚಿನ ಪ್ರಮಾಣದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವಂಗ ತಾವು ಮಾಡಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಖಾದರ್ ಅವರು ಬಹಳ ಒಳ್ಳೆ ರೀತಿಯಿಂದ ಅವರು ಸದನ ನಡೆಸಿದ್ರು. ನಾವೆಲ್ಲರೂ ಅವರಿಗೆ ಕ್ರಿಟಿಸೈಸ್ ಮಾಡ್ತಿದ್ವಿ, ಮುಂಜಾನೆ 8ಕ್ಕೆ ಬಂದು ರಾತ್ರಿ 2 ಗಂಟೆ ತನಕ ನಡೆಸ್ತಾರಂತೇಳಿ. ಆದ್ರೂ ಕೂಡ ಅವರಲ್ಲಿ ಒಂದು ಛಲ ಇತ್ತು, ಇಲ್ಲ ನಾನು ವಿಭಿನ್ನವಾಗಿ ಈ ಸದನವನ್ನು ನಡೆಸಬೇಕು. ಮತ್ತು ವಿಶೇಷವಾಗಿ ಅವರು ಎಲ್ಲ ಹೊಸ ಸದಸ್ಯರಿಗೆ ಕಾಲಿಂಗ್ ಅಟೆನ್ಷನ್ ಎಷ್ಟು ಬರ್ತಾವೆ ಎಲ್ಲರಿಗೂ ಕೊಟ್ಟು ಬಿಡ್ತಿದ್ರು. ಆ ಕಾಲಿಂಗ್ ಅಟೆನ್ಷನ್ ಲಾಸ್ ಇರೋದಕ್ಕೆ ಅವರ ಸಭೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ಅಟೆಂಡೆನ್ಸ್ ಇರ್ತಿತ್ತು ರಾತ್ರಿ ತನಕ. ಅವರು ಮಾಡ್ತಿರುವಂತ ಒಳ್ಳೆ ನಮ್ಮ ವಿಧಾನಸೌಧದ ದ್ವಾರ ಬಾಗಿಲ ಅದಕ್ಕೆ ಭೂಷಣ ಆಗುವಂಗ ಸೌಂದರ್ಯೀಕರಣ ಹೆಚ್ಚು ಮಾಡಿದ್ರು. ಅವ್ರಿಗೆ ಒಳ್ಳೆ ಟೇಸ್ಟ್ ಇತ್ತು, ಅದ್ರ ಪ್ರಕಾರ ಒಳ್ಳೆ ಕೆಲಸ ಮಾಡಿದ್ರು. ನಮಗೆ ಯಾರಿಗೂ ಈ ಮಂಗಳೂರಿನ ಬ್ಯಾರಿ ಕನ್ನಡದ ಪರಿಚಯ ಇದ್ದಿದ್ದಿಲ್ಲ. ಆ ಬ್ಯಾರಿ ಕನ್ನಡದ ಪರಿಚಯ ನಮ್ಗೆ ಖಾದರ್ ಅವ್ರ ಥ್ರೂ ಆಯ್ತು, ಹೊಸ ಕನ್ನಡದ ಪರಿಚಯ ಆಯ್ತು. ಈಗ ನಿಮ್ಮ ಮೂಲಕ ಇಲ್ಲಿ ಉತ್ತರ ಕನ್ನಡದ ನಮ್ಮ ಗಂಡ ಭಾಷೆ ಏನೈತಿ ಆ ಗಂಡ ಭಾಷೆ ಪರಿಚಯ ಎಲ್ಲಾದ್ರಾಗ ಆಗಲಿ. ನೀವೇನ್ ಬೆಂಗಳೂರು ಭಾಷೆದಾಗ ಮಾತಾಡಕ್ ಹೋಗ್ಬೇಡ್ರಿ, ನಮ್ಮ ಭಾಷೆದಾಗ ಮಾತಾಡ್ರಿ, ಎಲ್ಲಾರು ಮೆಚ್ಕೊಂತಾರ. ನಮ್ಮ ಧಾರವಾಡದ ಜೊತೆ ನಿಮ್ದು ವಿಶೇಷವಾದ ಸಂಬಂಧ. ನೀವು ರೋಣದವ್ರು ಎಷ್ಟದಿರೋ ನಿಮ್ಮ ಕುಟುಂಬದವ್ರೆಲ್ಲರೂ ನಮ್ಮ ಧಾರವಾಡದವರ ಅಷ್ಟಾಗೈತೆ. ಹಾಗಾಗಿ ಧಾರವಾಡದ ಸಾಹಿತ್ಯ ಸಂಸ್ಕೃತಿ ಅದು ನಿಮ್ಮಲ್ಲಿ ಕೂಡ ಬಂದೈತಿ. ರೋಣದ ಗೌಡ್ಕಿ ಜೊತೆ ಅದು ಕೂಡ ನಿಮ್ಮ ಕುಟುಂಬದಲ್ಲಿ ಬಂದೈತಿ. ನಮ್ಮ ಕರ್ನಾಟಕದ 75-76 ವರ್ಷದ ವಿಧಾನಸಭೆ ಇತಿಹಾಸ ನೋಡಿದ್ವಿ ಅಂತಂದ್ರೆ 18 ವರ್ಷ ಉತ್ತರ ಕರ್ನಾಟಕದ ಸ್ಪೀಕರ್ಗಳಾಗಿದ್ದಾರೆ. ಅತ್ಯಂತ ಹೆಚ್ಚು ಪ್ರಮಾಣದ MLAಗಳು ಉತ್ತರ ಕರ್ನಾಟಕದವರು. ಆದ್ರೆ ಮುಖ್ಯಮಂತ್ರಿ ಸ್ಥಾನ ಹೆಂಗೆ ಕಡಿಮೆ ಸಿಕ್ಕೈತಿ ಅದೇ ರೀತಿ ಈ ಸ್ಪೀಕರ್ ಸ್ಥಾನ ಕೂಡ ಕಡಿಮೆ ಸಿಕ್ಕೈತಿ ನಮ್ಮ ಉತ್ತರ ಕರ್ನಾಟಕಕ್ಕೆ. 18 ವರ್ಷ ಮಾತ್ರ ನಮ್ಮವರು ಇಲ್ಲೇ ಉನ್ನತವಾದ ಸ್ಥಾನದಲ್ಲಿ ಅದಾರ. ಇವತ್ತು ನಿಮ್ಗೆ ಗೌರವ ಸಿಕ್ಕಿದ್ದು ನಮ್ಗೆಲ್ಲರಿಗೂ ಉತ್ತರ ಕರ್ನಾಟಕದವ್ರಿಗೆಲ್ಲರಿಗೂ ಗೌರವ ಸಿಕ್ಕಂಗಾಗೈತಿ. ನೀವು ಏನು ಯಾವ ರೀತಿ ಕಾರ್ಯನಿರ್ವಹಿಸ್ತೀರಿ ಆ ಕಾರ್ಯಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಸಹಕಾರ ಇರ್ತೈತಿ. ರಾಜ್ಯದ ಪರವಾದಂತ ಆಲೋಚನೆಗಳಿಗೆ ನೀವು ಧ್ವನಿಯಾಗಿರ್ಲಿ, ಆ ಧ್ವನಿಗೆ ನಮ್ಮ ಸಹಕಾರ ಇರ್ತೈತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತು